ಹಲೋ ವಿವರ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ತೆಂಗಿನ ಮರನ ಕಲ್ಪವೃಕ್ಷಂ ಅಂತಾರೆ. ಸೊ ಇದನ್ನೇನಕ್ಕೆ ಕಲ್ಪವೃಕ್ಷಂ ಅಂತ ಕರೀತಾರೆ ಅಂದರೆ, ಇದರಲ್ಲಿ ತುಂಬ ಥರ ಲೈಕ್ ತೆಂಗಿನಕಾಯಿ, ಎಳ್ನೀರು, ಹೊಂಬಾಳೆ, ತೆಂಗಿನ ಗರಿ. ಸೊ ನೀವು ಮನೆ ಗೃಹ ಪ್ರವೇಶಕ್ಕೂ ಯೂಸ್ ಮಾಡೋದು ತೆಂಗಿನ ಗರಿನ ಯೂಸ್ ಮಾಡ್ತಾರೆ. ಎಲ್ಲ ಥರ ವಿಶೇಷಗಳಿಗೆ ಯೂಸ್ ಮಾಡ್ತಾರೆ. ಸೊ ಈ ಗರಿಗೆ ಒಂದು ಗರಿಗೆ 350 ರೂಪಾಯಿ ಚಾರ್ಜ್ ಮಾಡ್ತಾರೆ. ಯಾರಾದರೂ ಬಂದು ಕೇಳಿದ್ರೆ ಕೊಡೋಕ್ಕೆ 350 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮತ್ತು ಒಣಗಿರೋ ತೆಂಗಿನ ಗರಿಯಿಂದ ತೆಂಗಿನಕಾಯಿ ಪರ್ಕೆ ಮಾಡ್ತಾರೆ, ತೆಂಗಿನ ಕಡ್ಡಿ ಪರ್ಕೆ. ಮತ್ತು ಈ ತೆಂಗಿನಕಾಯಿ ಸುಲಿದ ಮೇಲೆ ಅದ್ರ ಮೇಲೆ ಬರೋ ಫೈಬರ್ನ ಪ್ರಾಸೆಸ್ ಮಾಡಿ ತೆಂಗಿನ ನಾರು ತಯಾರಿಸ್ತಾರೆ. ಸೊ ಆ ತೆಂಗಿನ ನಾರಿಂದ ಸೋಫಾ, ಮನೆ ಬೆಡ್ಡು ಈ ಥರ ತುಂಬ ಪ್ರಾಡಕ್ಟ್ಸ್ ತಯಾರಿಸ್ತಾರೆ. ಗಾರ್ಡನಿಂಗ್ ಪ್ರಾಡಕ್ಟ್ಸ್ ತಯಾರಿಸ್ತಾರೆ. ಸೊ ಆ ಫೈಬರ್ನ ಪ್ರಾಸೆಸ್ ಮಾಡುವಾಗ ಅದರಿಂದ ಬರೋ ಪೌಡ್ರನ್ನ ಕೋಕೋಪಿಟ್ಟಾಗಿ ಯೂಸ್ ಮಾಡ್ತಾರೆ ಗಾರ್ಡನಿಂಗ್ಗೆ. ಅದು ಮಾತ್ರ ಅಲ್ಲ, ತೆಂಗಿನಕಾಯಿನ ಯೂಸ್ ಮಾಡಿದ ಮೇಲೆ ಅದರಿಂದ ಬರೋ ತೆಂಗಿನ ಚಿಪ್ಪಿಗೂ ವ್ಯಾಲ್ಯೂ ಇದೆ. ಸೊ ತೆಂಗಿನ ಚಿಪ್ಪಿಗೆ ಇವತ್ತಿಗೆ 1 kgಗೆ 35 ರೂಪಾಯಿ ಇದೆ. ಅಂದರೆ ಟನ್ನಿಗೆ 35,000 ರೂಪಾಯಿ ಇದೆ. ಸೊ ಈ ತೆಂಗಿನ ಚಿಪ್ಪಿಂದ ಏನೇನು ಮಾಡ್ತಾರೆ ಅಂದರೆ, ಚಾರ್ಕೋಲ್ ಮಾಡ್ತಾರೆ. ತೆಂಗಿನಕಾಯಿ ಚಿಪ್ಪನ್ನ ಫಸ್ಟು ಫ್ಯೂಲಾಗಿ ಕಂಪ್ನಿಗಳಲ್ಲಿ ಯೂಸ್ ಮಾಡ್ತಾರೆ. ಯಾವುದಾದ್ರೂ ಡಿಸ್ಟಿಲೇಷನ್ ಕಂಪ್ನಿಯಲ್ಲಿ ತೆಂಗಿನ ಚಿಪ್ಪನ್ನ ಫ್ಯೂಲಾಗಿ ಯೂಸ್ ಮಾಡ್ತಾರೆ. ಯಾಕಂದರೆ ಸ್ಮೋಕ್ ಕಮ್ಮಿ ಬರುತ್ತೆ ಅಂದ್ಬಿಟ್ಟು ತೆಂಗಿನ ಚಿಪ್ಪನ್ನ ಯೂಸ್ ಮಾಡ್ತಾರೆ, ಫ್ಯೂಲಾಗಿ ಯೂಸ್ ಮಾಡ್ಕೊತಾರೆ. ಸೊ ಅದನ್ನು ಬರ್ನ್ ಮಾಡಿ ಚಾರ್ಕೋಲ್ ಆದಮೇಲೆ ಆ ಚಾರ್ಕೋಲಿಂದ ಏನು ಮಾಡ್ತಾರೆ, ಆ್ಯಕ್ಟಿವೇಟೆಡ್ ಕಾರ್ಬನ್ ಅಂತಾರೆ. ಸೊ ನಿಮ್ಮ ಮನೇಲಿ ಯೂಸ್ ಮಾಡೋ ವಾಟರ್ ಪ್ಯೂರಿಫೈರ್ ಏನಿದೆ ಅದರಲ್ಲಿ ಒಂದು ಫಿಲ್ಟ್ರ್ ಬರುತ್ತೆ, ಸೆಡಿಮೆಂಟ್ ಫಿಲ್ಟರ್, ಕಾರ್ಬನ್ ಫಿಲ್ಟರ್ ಅಂದ್ಬಿಟ್ಟು. ಸೊ ಆ ಕಾರ್ಬನ್ ಫಿಲ್ಟರ್ ಯಾವುದರಿಂದ ತಯಾರಿಸ್ತಿರ್ತಾರೆ ಅಂದರೆ, ಈ ಚಾರ್ಕೋಲಿಂದ ತಯಾರಿಸಿರೋದೇ ಆ್ಯಕ್ಟಿವೇಟೆಡ್ ಕಾರ್ಬನ್ ಫಿಲ್ಟರ್ ಅಂದ್ಬಿಟ್ಟು. ಸೊ ಅದು ಒಂದಾಯಿತು. ನೆಕ್ಸ್ಟು ಚಾರ್ಕೋಲ್ ಪೌಡ್ರು ಮಾಡ್ತಾರೆ, ಚಾರ್ಕೋಲ್ ಆಯಿಲ್ ಮಾಡ್ತಾರೆ, ಚಾರ್ಕೋಲ್ ಸೋಪ್ ಮಾಡ್ತಾರೆ, ಚಾರ್ಕೋಲ್ ಫೇಸ್ ವಾಶ್ ಮಾಡ್ತಾರೆ, ಹ್ಯಾಂಡ್ ಕ್ರಾಫ್ಟ್ ಮಾಡ್ತಾರೆ, ಆರ್ಟ್ಸ್ ಮಾಡ್ತಾರೆ. ಸೊ ನೀವು ಹಳೆ ಕಾಲದಲ್ಲಿ ಯೂಸ್ ಮಾಡಿರೋ ಮಸ್ಕಿಟೋ ಕಾಯಿಲ್ ಏನಿದೆ ಅದು ಕೂಡ ಈ ತೆಂಗಿನ ಚಿಪ್ಪಿಂದ ಮಾಡಿದೆ. ಅದು ಹೆಲ್ತಿಗೆ ಹಾರ್ಮ್ಫುಲ್ ಅಂದ್ಬಿಟ್ಟು ಆಮೇಲೆ ಸ್ಟಾಪ್ ಮಾಡಿಬಿಟ್ರು. ಸೊ ಈಗ ಲಿಕ್ವಿಡ್ ಟೈಪಲ್ಲಿ ಬರುತ್ತೆ ನಿಮ್ಮ ಮನೆಗೆ ಸೊಳ್ಳೆ ಮಸ್ಕಿಟೋ ಕಾಯಿಲ್ ಅನ್ನೋದು. ಸೊ ಈ ತೆಂಗಿನ ಚಿಪ್ಪು ಪುಡಿಯಿಂದ ಏನೇನು ಮಾಡ್ತಾರೆ ಅಂದರೆ, ಸಾಂಬ್ರಾಣಿ, ನಿಮ್ಮ ಮನೆ ಪೂಜೆಗೆ ಯೂಸ್ ಮಾಡೋ ಸಾಂಬ್ರಾಣಿ ಅದರಿಂದ ತಯಾರಿಸಿರೋದೆ, ಅಗರಬತ್ತಿನೂ ಅದರಿಂದ ತಯಾರಿಸಿರೋದೆ. ಸೊ ಈ ಥರ ತುಂಬ ವ್ಯಾಲ್ಯೂ ಇದೆ. ಇದೊಂದು ಥರ ಪೊಟೆನ್ಷಿಯಲ್ ಬಿಸ್ನೆಸ್ ಅಂತಲೇ ಕರಿಬೋದು. ಅದು ಮಾತ್ರ ಅಲ್ಲ, ಇಂಡಿಯಾದಿಂದ ತುಂಬ 90% ಆಲ್ಮೋಸ್ಟ್ ಬೇರೆ ಕಡೆಗೆ ಇಲ್ಲಿಂದನೇ ಎಕ್ಸ್ಪೋರ್ಟ್ ಆಗ್ತಿದೆ, ಬೇರೆ ಕಡೆ ಪ್ರೊಡಕ್ಷನ್ ಇಲ್ಲ ಅಂದ್ಬಿಟ್ಟು. ಸೊ ಇದನ್ನೇ ಒಂದು ಬಿಸ್ನೆಸ್ ಆಗಿ ತಗೊಂಡು ಹೈ ವ್ಯಾಲ್ಯೂಬಲ್ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಇದನ್ನು ಒಂಥರ ಬ್ಲ್ಯಾಕ್ ಗೋಲ್ಡ್ ಬಿಸ್ನೆಸ್ ಅಂತಲೇ ಕರಿಬೋದು. ಸೊ ಹಂಗಂದರೆ ಅರ್ಥ ಮಾಡ್ಕೊಳ್ಳಿ, ಈ ಲೆವೆಲ್ಗೆ ಇದಕ್ಕೆ ಡಿಮ್ಯಾಂಡ್ ಇದೆ ಅಂದರೆ ಯಾವ ಥರ ರೆವಿನ್ಯೂ ಔಟ್ಪುಟ್ ಇರ್ಬೋದು ಅಂತ. ಸೊ ಈ ತೆಂಗಿನ ಚಿಪ್ ಏನಿದೆ ಇದಕ್ಕೆ KGಗೆ 35 ರೂಪಾಯಿ ಇದೆ, 35 ರೂಪಾಯಿ. ಸೊ ಟನ್ನಿಗೆ 35,000 ಆಯಿತು. ಸೊ ಇದನ್ನು ಈ ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದು ಏನು ಅಂದರೆ, ಎಷ್ಟೋ ಜನ ಓದ್ಬಿಟ್ಟು ಇಂಟರ್ವ್ಯೂ ಅಟೆಂಡ್ ಮಾಡಿ ಜಾಬ್ ಸಿಗದೆ ಫೇಲ್ಯೂರ್ ಆಗಿ ಕೂತಿರ್ತೀರ. ಈ ವಿಡಿಯೋ ನೋಡೋದ್ರಿಂದ ಅಟ್ಲೀಸ್ಟ್ ಯಾರಾದರೂ ಒಬ್ಬರು ಇದನ್ನೇ ಒಂದು ಬಿಸ್ನೆಸ್ ಆಪರ್ಚುನಿಟಿಯಾಗಿ ತೊಗೊಂಡು ಕೂಡ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ. ಬಲ್ಕ್ ಬಯರ್ಸು ನನ್ನ ಹತ್ರ ತುಂಬ ಜನ ಇದ್ದಾರೆ. ನೀವೇ ಇದನ್ನು ಒಂಥರ ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡ್ಕೊಂಡು ರನ್ ಮಾಡ್ಬೋದು. ಇದರಿಂದ ಒಂದು ಒಳ್ಳೆ ಪೊಟೆನ್ಷಿಯಲ್ ಬಿಸ್ನೆಸ್ ಇದೆ. ಸೊ ಹಾಗೆ ಈ ವಿಡಿಯೋನ ಆದಷ್ಟು ಏನು ಗೊತ್ತಾ, ನಮ್ಮ ಹತ್ರ ಕೊಡೋಕ್ಕೆ ಹಣ ಕಾಸಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಈ ವಿಡಿಯೋ ಶೇರ್ ಮಾಡೋದ್ರಿಂದ ಇನ್ನೊಬ್ಬರು ಜೀವನಕ್ಕೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಇದನ್ನು ಶೇರ್ ಮಾಡಿ. ಎಷ್ಟೋ ಜನ ಜಾಬ್ ಇಲ್ದಿರೋರಿಗೆ ಇದೊಂದು ಜಾಬ್ ಆಗುತ್ತೆ. ಪ್ಲಸ್ಸು ಗಾಡಿ ತೊಗೊಂಡು ಡ್ಯೂ ಕಟ್ಟೋಕ್ಕೆ ಆಗದೆ ಒದ್ದಾಡ್ಕೊಂಡಿರೋ ಟೆಂಪೋ ಡ್ರೈವರ್ಸ್ಗಳು ಕೂಡ ಈ ಬಿಸ್ನೆಸ್ನ ಮಾಡ್ಬೋದು. ತುಂಬ ಜನ ಗಾಡಿ ತೊಗೊಂಡು ಡ್ಯೂ ಕಟ್ಟದೆ ಸೀಸಿಂಗೆಲ್ಲ ಕೊಟ್ಬಿಟ್ಟಿರ್ತೀರ. ನಾನು ಕೂಡ ಆ ಥರ ಪರಿಸ್ಥಿತಿಯಲ್ಲಿ ಒಂದು ಟೈಮ್ ಇದ್ದವನೇ. ಸೊ ಈಗ ಅನ್ನಿಸ್ತಿದೆ, ಈ ತೆಂಗಿನ ಚಿಪ್ಪು ಬಿಸ್ನೆಸ್ಸಿಂದ ಅಟ್ಲೀಸ್ಟ್ ನಿಮ್ಮ ಹತ್ರ ಗಾಡಿ ಇರುತ್ತೆ, ಇದನ್ನು ನಿಯರ್ ಬೈ ಹೋಟೆಲ್ಸು, ಬೇಕ್ರೀಸು ಎಲ್ಲ ಕಡೆಯೂ ಇದನ್ನು ಎಸಿತಾ ಇರ್ತಾರೆ. ಸೊ ಇದನ್ನು ನೀವೆಲ್ಲ ಕಲೆಕ್ಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ಯಾವುದಾದ್ರು ಕಂಪ್ನಿಗೆ ರೆಗ್ಯುಲರ್ ಸಪ್ಲೈ ಕೊಟ್ಕೊಂಡು ಬಿಸ್ನೆಸ್ ಮಾಡ್ಕೋಬೋದು. ಪಾರ್ಟ್ ಟೈಮ್ ಥರ ಮಾಡ್ಬೋದು. ಬೆಳಗ್ಗೆ ಒಂದು ಸತಿ ಸಂಜೆ ಒಂದು ಸತಿ ಕಲೆಕ್ಷನ್ ಮಾಡಿ ಸ್ಟೋರ್ ಮಾಡಿಟ್ಟು
ನೀವು ಯಾವುದಾದ್ರೂ ಕಂಪ್ನಿಗೆ ಸಪ್ಲೈಯರ್ ಥರ ಆಗಿಬಿಟ್ಟು ರೆಗ್ಯುಲರ್ ಸಪ್ಲೈ ಮಾಡ್ಕೋಬೋದು. ಸೊ ದಯವಿಟ್ಟು ಇದನ್ನು ಒಂದು ಬಿಸ್ನೆಸ್ ಆಪರ್ಚುನಿಟಿಯಾಗಿ ತಗೊಂಡು ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನನ್ನ ಉದ್ದೇಶ ಏನಂದರೆ ಅಟ್ಲೀಸ್ಟ್ ಈ ವಿಡಿಯೋಯಿಂದ ಯಾರಾದರೂ ಒಬ್ಬರು ಬದುಕು ಕಟ್ಕೊಂಡ್ರೆ ನನಗೂ ಖುಷಿನೇ. ಸೊ ಥ್ಯಾಂಕ್ ಯು, ಧನ್ಯವಾದ.